ಇತ್ತ ಡ್ರೋನ್ ಪ್ರತಾಪ್ ಅವರ ತಂದೆ ವಿನಯ್ಗೆ ಸರಿಯಾಗಿ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆತ ರೈತನ ಮಗನೇ, ದಯವಿಟ್ಟು ಆತನ ಸುದ್ದಿಗೆ ಹೋಗ್ಬೇಡ. ಯಾಕೆ ಆತನಿಗೆ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತೀಯ? ನಾನು ನೋಡ್ತಾನೆ ಇದ್ದೀನಿ ಸ್ಟಾರ್ಟಿಂಗಿಂದನೂ ಕೂಡ. ನನ್ನ ಮಗನಿಂದ ನಾನು ತುಂಬಾ ವರ್ಷಗಳಿಂದ ದೂರ ಇದ್ದೀನಿ. ಆದರೆ ನೀನು ಕೊಡ್ತಿರೋಂಥ ಹಿಂಸೆ ನಿಜಕ್ಕೂ ಕೂಡ ನೋಡೋಕ್ಕೆ ಆಗ್ತಾರೆ. ಆದರೆ ನನ್ನ ಮಗ ಮಾತ್ರ ಚಿಕ್ಕದೊಂದು ತಪ್ಪು ಮಾಡೋದು ಸಾಕು, ಅದನ್ನೇ ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ನಡ್ಕೊಳ್ತೀಯ. ಹಾಗೆ ಹಿಂಸೆ ಕೂಡ ಕೊಡ್ತೀಯ, ಟಾರ್ಗೆಟ್ ಮಾಡ್ತೀಯ. ಅದೇ ನೀನು ಕಾರ್ತಿಕ್ ಸಂಗೀತಗೆ ಟಾರ್ಗೆಟ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆಂದರೆ ಅವರೆಲ್ಲ ತಿರುಗಿ ಬೀಳ್ತಾರೆ ಎಂಬ ಭಯ ನಿಂಗಿದೆ. ಅದೇ ನನ್ನ ಮಗ ಏನು ತಿರುಗಿ ಬೀಳೋದಿಲ್ಲ ಅಂತ ಭಯನೂ ಕೂಡ ನಿಂಗಿದೆ. ಆ ಕಾರಣಕ್ಕಾಗಿ ಆತನಿಗೆ ನೀನು ಹಿಂಸೆ ಕೊಡ್ತಿದ್ದೀಯ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಆತನ ಜಾಗದಲ್ಲಿ ನಾನಿದ್ದಿದ್ದರೆ ಅದು ಕಥೆನೇ ಬೇರೆ ಥರ ಇರೋದು ಅಂತಲೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಆಗ ಡ್ರೋನ್ ಪ್ರತಾಪ್ ದಯವಿಟ್ಟು ಬನ್ನಿ ತಂದೆ, ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ನಿನಗೆ ಕೋಪನೇ ಬರೋದಿಲ್ವ? ನಿನಗೆ ಎಷ್ಟೊಂದು ಹೇಳ್ಕೊಟ್ಟಿದ್ರು ಕೂಡ ಎಲ್ಲಿ ಕೋಪ ಬರ್ಕೋಬೇಕು ಅಲ್ಲಿ ಬರೋದಿಲ್ಲ, ಬೇಡದ್ರ ಕಡೆ ಎಲ್ಲ ನಿನಗೆ ಕೋಪ ಬಂದುಬಿಡುತ್ತೆ ಅಂತಲೂ ಕೂಡ ಹೇಳ್ತಾರೆ. ಒಳ್ಳೆ ಅಳೋದನ್ನು ನಿಲ್ಲಿಸು, ಮೊದಲು ಹೆಂಗಸರ ಥರ ಅಳೋದನ್ನು ಮೊದಲು ನಿಲ್ಲಿಸೋದನ್ನು ಕಲಿ ನೀನು ಅಂತೇಳಿ ಸರಿಯಾಗಿ ಬೈತಿದ್ದಾರೆ ಪ್ರತಾಪ್ಗೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವೇನಂತೀರಿ ಈ ಎಪಿಸೋಡ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.